ದರ್ಶನ್ ಪ್ರಕರಣದಲ್ಲಿ ಮತ್ತೊಬ್ಬ ನಟನಿಗೆ ಸಂಕಷ್ಟ ಎದುರಾಗಿದೆ. ಚಿಕ್ಕಣ್ಣ, ದರ್ಶನ್, ವಿನಯ್ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯನ್ನ ಮಾಡಿದ್ರಲ್ಲ, ಈ ಸಂದರ್ಭದಲ್ಲಿ ಮತ್ತೊಬ್ಬ ನಟ ಇದ್ರು. ಯಾರಪ್ಪ ಅದು ಅಂದ್ರೆ ಯಶಸ್ ಸೂರ್ಯ. ಯಶಸ್ ಸೂರ್ಯ ಅವರನ್ನ ಕೂಡ ವಿಚಾರಣೆ ಮಾಡಲಾಗಿದೆ. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. CRPC 164 ಅಡಿಯಲ್ಲಿ ಜಡ್ಜ್ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನಟ ಯಶಸ್ ಸೂರ್ಯ ಕೂಡ ಸ್ಟೋನಿ ಬ್ರೂಕ್ನಲ್ಲಿ ಅವತ್ತಿನ ದಿನ ಜೂನ್ 8ನೇ ತಾರೀಕು ಪಾರ್ಟಿಯಲ್ಲಿದ್ರು. ಆದರೆ ಅವತ್ತು ಘಟನೆ ಆಯ್ತಲ್ಲ, ರೇಣುಕಾ ಸ್ವಾಮಿಯ ಹೊಡೆಯುವಂಥ ನಿಟ್ಟಿನಲ್ಲಿ ಹೋಗಿದ್ರಲ್ಲ ದರ್ಶನ್ ಪಟ್ಟಣಗೆರೆ ಶೆಡ್ಗೆ, ಅಲ್ಲಿಗೆ ಹೋಗಿರಲಿಲ್ಲ. ಆದರೆ ಸ್ಟೋನಿ ಬ್ರೂಕ್ನಲ್ಲಿ ಇದ್ದಿದ್ದಂಥದ್ದು. ಚಿಕ್ಕಣ್ಣ ಅವರನ್ನ ಯಾವ ರೀತಿಯಾಗಿ ವಿಚಾರಣೆ ಮಾಡಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ, ಅದೇ ರೀತಿಯಾಗಿ ಯಶಸ್ ಸೂರ್ಯ ಅವರನ್ನ ಕೂಡ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅದು ಜಡ್ಜ್ ಮುಂದೆನೆ CRPC 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಮೋಸ್ಟ್ ಪ್ರೋಲಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ CRPC 164 ಹೇಳಿಕೆ ಜಡ್ಜ್ ಮುಂದೆ ದಾಖಲು ಮಾಡಿರುವಂಥ ಪ್ರಕರಣ ಇದು ಅಂತ ಕಾಣಿಸುತ್ತೆ. ಬಿಕಾಸ್ ಈಗ ಆಲ್ರೆಡಿ ನೋಡಿದ್ವಿ, ಸುಮಾರು 24ಕ್ಕೂ ಹೆಚ್ಚು ಜನರ CRPC 164 ಹೇಳಿಕೆ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಸುಮಾರು 24ಕ್ಕೂ ಹೆಚ್ಚು ಜನರನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆಯಲ್ಲ, ಯಾವುದೇ ಕಾರಣಕ್ಕೂ ಆ ಹೇಳಿಕೆಗಳು ಉಲ್ಟಾ ಆಗಬಾರ್ದು, ಅದಾದ್ಮೇಲೆ ಪ್ರೆಷರ್ ಬಂದು ಹೇಳಿಕೆಗಳು ಬದಲಾವಣೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಪೊಲೀಸರು. ಫಸ್ಟ್ ಪೊಲೀಸರ ಮುಂದೆ CRPC 161 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡ್ಕೊಳ್ತಾರೆ. ಆದರೆ ಜಡ್ಜ್ ಮುಂದೆ CRPC 164 ಹೇಳಿಕೆ ಇದೆಯಲ್ಲ, ಆಮೇಲೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ನಂಗೆ ಒತ್ತಡ ಇತ್ತು, ಅದಕ್ಕೆ ಅವತ್ತು ಹಂಗೆ ಹೇಳ್ಬಿಟ್ಟೆ, ಬಟ್ ಹಂಗಾಗಿಲ್ಲ, ಹಿಂಗಾಗಿದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಉಲ್ಟಾ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿನೇ ಪೊಲೀಸರು ತುಂಬಾ ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಈಗ ಯಶಸ್ ಸೂರ್ಯ ಅವರನ್ನ ಕೂಡ ವಿಚಾರಣೆ ಮಾಡಿ ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಕೊಲೆ ನಡೆದ ದಿನ ಪಾರ್ಟಿಯಲ್ಲಿದ್ರು ಯಶಸ್ ಸೂರ್ಯ. ಸೊ ಹೀಗಾಗಿ ಅವತ್ತು ಏನಾಯ್ತು, ನೀವಿದ್ದಂಥ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನಾದ್ರೂ ಮಾಹಿತಿ ಇತ್ತಾ? ದರ್ಶನ್ ಪದೇ ಪದೇ ಫೋನ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಏನಾದರೂ ಹಂಚ್ಕೊಂಡಿದ್ರ? ರೇಣುಕಾ ಸ್ವಾಮಿ ಅಂದರೆ ಕಿಡ್ನಾಪ್ ಮಾಡಿ ಕರ್ಕೊಂಬರ್ತಾ ಇರುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ನಿಮಗೂ ಕೂಡ ಗೊತ್ತಿತ್ತಾ? ಅದು ಕೂಡ ಒಂದು ರೀತಿಯಾಗಿ ಅಪರಾಧ ಆಗ್ಬಿಡುತ್ತೆ. ಸೊ ಹೀಗಾಗಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಯಶಸ್ ಸೂರ್ಯ ಅವರನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಇನ್ನು ಡೆವಿಲ್ ಡಿ ಗ್ಯಾಂಗ್ ಕ್ರೌರ್ಯ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಜೂನ್ 11ನೇ ತಾರೀಕಿನಿಂದಲೂ ಕೂಡ ನಾವು ನಿಮಗೆ ತೋರಿಸ್ತಾನೆ ಯಾವ್ಯಾವ ರೀತಿಯಾಗೆಲ್ಲ ನಡ್ಕೊಂಡ್ ಬಂದಿದೆ. ಅದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನ್ಯೂಸ್ 18 ನಿಮ್ಮದೇ ಇಟ್ಟಿದೆ. ಮತ್ತಷ್ಟು ಮಾಹಿತಿಗಳು ಸಿಗ್ತಾ ಇದೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. FSL ವರದಿ ಈಗ ಪೊಲೀಸರ ಕೈ ಸೇರಿರುವಂತ ಹಿನ್ನೆಲೆಯಲ್ಲಿ ಆ FSL ರಿಪೋರ್ಟು ಪ್ರಮುಖವಾಗಿ ಸಂಕಷ್ಟವನ್ನ ತಂದೊಡ್ಡುತ್ತೆ ಡಿ ಗ್ಯಾಂಗಿಗೆ. ಅದು ಮತ್ತಷ್ಟು ಕಾನೂನಿನ ಕುಣಿಕೆಯನ್ನ ಬಿಗಿ ಮಾಡುವಂಥದ್ದು. ಬಿಕಾಸ್ ಅದನ್ನ ಆ FSL ರಿಪೋರ್ಟ್ ಇದೆಯಲ್ಲ, ಈ ಪ್ರಕರಣದಲ್ಲಿ ಇವರ ಪಾತ್ರ ಅಂದ್ರೆ 17 ಜನ ಆರೋಪಿಗಳಿದಾರಲ್ಲ, ಅವರ ಪಾತ್ರ ಏನಾಗಿತ್ತು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಟೆಕ್ನಿಕಲ್ ಸಾಕ್ಷ್ಯವನ್ನ ಕೂಡ ಕೊಡುವಂತ ನಿಟ್ಟಿನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಟ್ಟಣಗೆರೆ ಶೆಡ್ಗೆ ಸ್ವಾಮಿ ಬರ್ತಾ ಇದ್ದಂತೆ ಹಲ್ಲೆಯನ್ನ ಮಾಡಲಾಗಿದೆ, ಮನಸ್ಸಿಗೆ ಬಂದಂತೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು, ಮಾರಣಾಂತಿಕವಾಗಿ ಅದು ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಸೊ ಹೀಗಾಗಿ ರೇಣುಕಾ ಸ್ವಾಮಿ ಅಲ್ಲೇ ಸಾವನ್ನಪ್ಪಿದ್ದ. ಸೊ ಆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನ ಜೊತೆಗೆ FSL ರಿಪೋರ್ಟ್ನಲ್ಲಿ ಎಲ್ಲೆಲ್ಲಿ ಆತನ ಮೈ ಮೇಲೆ ಗಾಯಗಳಾಗಿದ್ದಾಗಿರ್ಬೋದು, ಆತನ ಪಾರ್ಟ್ಸ್ಗಳು ಯಾವ್ದಾವ್ದೆಲ್ಲ ಮುರಿದೋಗಿತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ರಿಪೋರ್ಟನ್ನು ಕೊಡಲಾಗಿದೆ. ಈ FSL ರಿಪೋರ್ಟ್ ನಿನ್ನೆ ಬಂದಿರುವಂಥದ್ದು. ಪೊಲೀಸರು ಕೂಡ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಲಾಯರ್ಗಳ ಮೊರೆ ಕೂಡ ಹೋಗಿದ್ದಾರೆ. ಮತ್ತೇನಾದರೂ ರಿಪೋರ್ಟ್ಸನ್ನು ತೆಗೆದುಕೊಳ್ಬೇಕಾ FSL ನಂತರ, ಮತ್ತಷ್ಟು ಏನಾದರೂ ಕ್ಲಾರಿಟಿಯನ್ನು ಪಡ್ಕೊಳ್ಬೇಕಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಚರ್ಚೆಯನ್ನು ಮಾಡಿರುವಂಥದ್ದು. ಅದು ಪೊಲೀಸ್ ಕಮಿಷನರ್ ಆಗಿರುವಂಥ ದಯಾನಂದ್ ಅವರ ನೇತೃತ್ವದಲ್ಲಿ ನಿನ್ನೆ ಒಂದು ಸಭೆಯನ್ನು ಕೂಡ ಮಾಡಲಾಗಿತ್ತು. ಯಾರೆಲ್ಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಪೊಲೀಸರಾಗಿರ್ಬೋದು ಹಾಗೆ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಬಿಕಾಸ್ ಅವರು ಕೂಡ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಇದೆ. ಸೊ ಹೀಗಾಗಿ ಅವರು ಕೂಡ ಈ ಪ್ರಕರಣವನ್ನು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ದರ್ಶನ್ ಬಟ್ಟೆಯ ಮೇಲೆ ಸ್ವಾಮಿ ರಕ್ತ ಪತ್ತೆ ಆಗಿತ್ತು. ಅದನ್ನ ಒಂದು ವಾರದ ಹಿಂದೆನೆ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ಇದರಲ್ಲಿ ದರ್ಶನ್ ಮಾತ್ರ ಅಲ್ಲ, 17 ಜನ ಆರೋಪಿಗಳ ಪೈಕಿ ಸುಮಾರು 6 ಜನ ಆರೋಪಿಗಳ ಬಟ್ಟೆಯ ಮೇಲೆ ರಕ್ತದ ಕಲೆ ಇರುವಂಥದ್ದು ಪತ್ತೆ ಆಗಿರುವಂಥದ್ದು. ಇದು ತುಂಬಾ ಮೇನ್ ಎವಿಡೆನ್ಸ್ ಆಗುತ್ತೆ. ರಕ್ತದ ಕಲೆ ಇದೆ ಅಂದ್ರೆ
ಇವರು ಕೂಡ ಹೊಡೆದಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂತ ಸಂದರ್ಭದಲ್ಲಿ ಇವರು ಕೂಡ ಅಲ್ಲಿದ್ರು. ಇವರ ಪಾತ್ರ ದೊಡ್ಡದಿದೆ ಅನ್ನುವಂಥದ್ದು ರುಜುವಾತಾದಂತ ಆಗ್ಬಿಡುತ್ತೆ. ಸೊ ಈಗ ದರ್ಶನ್ ಜೊತೆಗೆ 6 ಜನ ಬಟ್ಟೆ ಮೇಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆ ಆಗಿದೆಯಲ್ಲ, ಯಾರ್ಯಾರು ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ ದರ್ಶನ್, ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಂದೀಶ್ ಹಾಗೂ ದೀಪಕ್, ಈ 6 ಜನರ ಬಟ್ಟೆ ಮೇಲೆ ಸ್ವಾಮಿ ರಕ್ತದ ಕಲೆಗಳು ಇರುವಂಥದ್ದು ಗೊತ್ತಾಗಿದೆ. ಅದರ ಜೊತೆಗೆ ಹಲ್ಲೆಗೆ ಬಳಸಿದ್ದಂಥ ಹಗ್ಗ ಆಗಿರ್ಬೋದು, ರಿಪೀಸ್ನಲ್ಲೂ ಕೂಡ ರಕ್ತದ ಕಲೆ ಪತ್ತೆ ಆಗಿರುವಂಥದ್ದು. ಹಗ್ಗದಲ್ಲಿ ಹೊಡೆದಿದ್ರು, ಅಲ್ಲಿದ್ದಂಥ ಮರದ ರಿಪೀಸ್ನಲ್ಲಿ ಹೊಡೆದಿದ್ರು, ಅದರಲ್ಲೂ ಕೂಡ ರಕ್ತದ ಕಲೆ ಇರುವಂಥದ್ದು ಪತ್ತೆ ಆಗಿದೆ. ಆ ರಿಪೀಸು ಹಗ್ಗದಲ್ಲಿ ಯಾರ ಫಿಂಗರ್ ಪ್ರಿಂಟ್ ಇತ್ತು ಅನ್ನುವಂಥದ್ದು ಕೂಡ ಬಂದಿರುತ್ತೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ ಈ ಪ್ರಕರಣದಲ್ಲಿ. ಯಾಕೆಂದ್ರೆ ಅದರಲ್ಲಿ ಪಕ್ಕಾ ಎವಿಡೆನ್ಸ್ ಇರುತ್ತೆ. ಯಾರ ಫಿಂಗರ್ ಪ್ರಿಂಟ್ ಇತ್ತು, ಏನು ಎತ್ತ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ಆಲ್ರೆಡಿ FSL ರಿಪೋರ್ಟ್ ನಿನ್ನೆನೆ ಪೊಲೀಸರ ಕೈ ಸೇರಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದನ್ನ ಕೂಡ ನೋಡ್ತಾ ಇದೀವಿ. ಈ FSL ರಿಪೋರ್ಟ್ಗಳ ಹೈಲೈಟ್ಸ್ ಅಂತ ನೋಡೋದಾದ್ರೆ ಯಾವ ರೀತಿಯ ಕಂಟಕ ಆಗ್ಬೋದು ಇವರೆಲ್ಲರಿಗೂ? ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನ FSLಗೆ ಕಳಿಸಿಕೊಡಲಾಗಿತ್ತು. ಅದರಲ್ಲಿ 70% FSLನ ರಿಪೋರ್ಟ್ ನಿನ್ನೆ ತನಿಖಾಧಿಕಾರಿಗಳ ಕೈ ಸೇರಿರುವಂತದ್ದು. 70% ಅಂದ್ರೆ ಅಲ್ಲಿ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿದಂತಹ ಟೈಮ್ನಲ್ಲಿದ್ದಂತ ಬ್ಲಡ್ ಸ್ಯಾಂಪಲ್ಸ್ ಏನ್ ಸಿಕ್ಕಿತ್ತು ಅದನ್ನು ಕೂಡ ಅಷ್ಟೇ FSLಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ನಟ ದರ್ಶನ್ ಕೂಡ ಅಷ್ಟೇ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದು ಆತನ ಒಂದು ಮೈ ಮೇಲೆ ಧರಿಸಿದ್ದಂತಹ ಬಟ್ಟೆಯಲ್ಲೂ ಕೂಡ ಅಷ್ಟೇ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ ಪತ್ತೆಯಾಗಿತ್ತು. ಕೇವಲ ನಟ ದರ್ಶನ್ ಅಷ್ಟೇ, ಉಳಿದಂತಹ 6 ಜನ ಆರೋಪಿಗಳು ಕೂಡ ಅಷ್ಟೇ ಹಲ್ಲೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ ಅವರ ಬಟ್ಟೆಯ ಮೇಲೆ ಕೂಡ ಅಷ್ಟೇ ಪತ್ತೆಯಾಗಿತ್ತು. ಜೊತೆಗೆ ಇವರು ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡುವಂತಹ ಟೈಮ್ನಲ್ಲಿ ಏನೆಲ್ಲ ಒಂದಷ್ಟು ವಸ್ತುಗಳನ್ನ ಬಳಕೆ ಮಾಡಿದ್ರು, ರಿಪೀಸ್ ಆಗಿರ್ಬೋದು, ಹಗ್ಗ ಆಗಿರ್ಬೋದು, ಇಂತಹ ಒಂದು ವಸ್ತುಗಳ ಮೇಲೆ ಕೂಡ ಅಷ್ಟೇ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ ಕೂಡ ಇರುವಂತಹದ್ದರ ಒಂದು ರಿಪೋರ್ಟ್ ಕೂಡ ನಿನ್ನೆ ತನಿಖಾಧಿಕಾರಿಗಳ ಕೈಗೆ ಸೇರಿರುವಂತಹದ್ದು. ಇದರ ಜೊತೆಗೆ ಇನ್ನೊಂದಷ್ಟು ರಿಪೋರ್ಟ್ಸ್ ಗಳು ಕೂಡ ಅಷ್ಟೇ ಬಂದಿದೆ. ಅಂದ್ರೆ ಪ್ರಮುಖವಾಗಿ ಮೆಡಿಕಲ್ ರಿಪೋರ್ಟ್ ಅಂತ ಏನ್ ಕನ್ಸಿಡರ್ ಮಾಡ್ಕೊಂಡಿದ್ರೆ ಆ ಒಂದು ಮೆಡಿಕಲ್ ರಿಪೋರ್ಟ್ಸ್ ನ ಒಂದು FSL ನ ವರದಿ ಕೂಡ ಈಗಾಗಲೇ ತನಿಖಾಧಿಕಾರಿಗಳ ಕೈ ಸೇರುವಂತ. ಅದರಲ್ಲೂ ಕೂಡ ಅಷ್ಟೇ ಯಾವ ರೀತಿಯಾದಂತಹ ಕ್ರೌರ್ಯವನ್ನೇ ಇವರು ಮೆರೆದಿದ್ರು, ಯಾವ ರೀತಿಯಾಗಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಒಂದು ರಿಪೋರ್ಟ್ ಕೂಡ ಅಷ್ಟೇ ಈಗಾಗಲೇ ತನಿಖಾಧಿಕಾರಿಗಳ ಸಿಕ್ಕಿದೆ. ಅದರಲ್ಲೂ ಕೂಡ ಅಷ್ಟೇ ಆ ಒಂದು ರೇಣುಕಾಸ್ವಾಮಿಯನ್ನ ಹೊಡೆದಂತ ಫೋರ್ಸ್ಗೆ ಆತನ ಮೂಳೆಗಳು ಎಲ್ಲೆಲ್ಲಿ ಕಟ್ಟಾಗಿದೆ, ಆ ಕಟ್ಟಾಗಿರುವಂತಹ ಮೂಳೆಗಳು ಹೋಗಿ ಶ್ವಾಸಕೋಶಕ್ಕೆ ಚುಚ್ಕೊಂಡಿರುವಂತಹ ರಿಪೋರ್ಟು, ಮತ್ತೆ ಆತನನ್ನ ಯಾವ ರೀತಿ ಕ್ರೌರ್ಯದ ರೂಪದಲ್ಲಿ ಅಂದ್ರೆ ಆತನನ್ನ ಒಂದು ಯಾವುದೇ ಒಂದು ವಸ್ತುವನ್ನು ಯಾವ ರೀತಿ ಬಿಸಾಕ್ತಾರೆ ಆ ರೀತಿ ಬಿಸಾಕಿರುವಂತಹ ನಿಟ್ಟಿನಲ್ಲಿ ಆತನ ತಲೆಗಾಗಿರುವಂತಹ ಒಂದಷ್ಟು ಗಾಯಗಳಾಗಿರ್ಬೋದು, ಇದರ ಒಂದು ರಿಪೋರ್ಟ್ ಕೂಡ ಅಷ್ಟೇ ನಿನ್ನೆ ತನಿಖಾಧಿಕಾರಿಗಳ ಕೈ ಸೇರಿದೆ. ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಯಾವ ಒಂದು ರೀತಿಯಾಗಿ ಕ್ರೌರ್ಯವನ್ನ ಆತನ ಮೇಲೆ ಮೆರೆದಿದ್ರು ಮತ್ತು ಯಾವ ರೀತಿಯಾಗಿ ಹಿಂಸೆಯನ್ನ ಕೊಟ್ಟು ಆತನನ್ನ ಸಾಯಿಸಿದ್ರು ಅನ್ನುವಂಥದ್ದು ರಿಪೋರ್ಟ್ ಕೂಡ ಅಷ್ಟೇ ನಿನ್ನೆ ತನಿಖಾಧಿಕಾರಿಗಳ ಕೈ ಸೇರಿರುವಂತಹದ್ದು. ಸದ್ಯಕ್ಕೆ ಎಲ್ಲಾ ರಿಪೋರ್ಟ್ ಅನ್ನು ಕೂಡ ವೆರಿಫೈ ಮಾಡಿದ್ದಾರೆ. ಒಂದು ಸುತ್ತು ನಗರ ಪೊಲೀಸ್ ಆಯುಕ್ತರೇ ಅಲ್ಲಿಗೆ ಹೋಗ್ಬಿಟ್ಟು ತನಿಖಾಧಿಕಾರಿಗಳನ್ನ ಕೂಡಿಸಿಕೊಂಡು ಆ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಒಂದ್ ವೇಳೆ ಏನಾದ್ರೂ ಲೋಪದೋಷಗಳೇನಾದ್ರೂ ಇದೆಯಾ ಅಥವಾ ಈ ಒಂದು ರಿಪೋರ್ಟೇ ಸಾಕಾಗುತ್ತಾ ಅಥವಾ ಇನ್ನೂ ಏನಾದ್ರೂ ಅಡಿಷನಲ್ ಆದಂತಹ ಒಂದು ರಿಪೋರ್ಟ್ ಏನಾದ್ರೂ ನಮ್ಗೆ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಾಳೆ ಕೋರ್ಟ್ ನಲ್ಲಿ ಕೇಸ್ ಆಗ್ತಿರುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಸಾಕ್ಷ್ಯದಲ್ಲಿ ಲೋಪ ಇದ್ರೂ ಕೂಡ ಅಷ್ಟೇ ಆರೋಪಿಗಳಿಗೆ ತಪ್ಪಿಸ್ಕೊಳ್ಬಹುದು ಅಥವಾ ಜಾಮೀನು ಆಗಬಹುದು. ಆ ನಿಟ್ಟಿನಲ್ಲಿ ಏನಾದ್ರೂ ಬೇರೆ ಬೇರೆ ರೀತಿಯಂತ ಎವಿಡೆನ್ಸಸ್ ಏನಾದ್ರೂ ಕಲೆಕ್ಟ್ ಮಾಡ್ಬೇಕು ಅಥವಾ ನಾವೀಗಾಗಲೇ ಸೀಸ್ ಮಾಡ್ಕೊಂಡಿರುವ ಇನ್ನೊಂದಷ್ಟು ವಸ್ತುಗಳೇನಾದ್ರೂ FSLಗೆ ಕಳಿಸ್ಕೊಡ್ಬೇಕಂತ. ಯಾಕಂದ್ರೆ ಟೈಮ್ ಡ್ಯೂರೇಷನ್ ತುಂಬಾ ಚಿಕ್ಕದಾಗಿದೆ. ಯಾಕಂದ್ರೆ ಇನ್ನೊಂದು 20 ದಿನದಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಲೇಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಗರ ಪೊಲೀಸ್ ಆಯುಕ್ತರು ಖುದ್ದಾಗಿ ಹೋಗ್ಬಿಟ್ಟು ಅದನ್ನ ವೆರಿಫೈ ಮಾಡಿ ತದನಂತರ ಕಾನೂನು ತಜ್ಞರ ಮೊರೆ ಕೂಡ ಹೋಗಿದ್ದಾರೆ. ಯಾಕಂದ್ರೆ ನಾಳೆ ದಿನ ಕೋರ್ಟ್ ನಲ್ಲಿ ಕೇಸ್ ಹಿಯರಿಂಗ್ ಆದಂತ ಸಂದರ್ಭದಲ್ಲಿ ಈ ಬೇಸ್ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡಬಹುದು ಅಥವಾ ಇನ್ನೇನಾದ್ರೂ ಅಡಿಷನಲ್ ಆಗಿ ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕಾನೂನು ತಜ್ಞರ ಜೊತೆ ಚರ್ಚೆನ ಮಾಡಿದ್ದಾರೆ. ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ಹೇಳ್ತಿರುವಂತದ್ದು 70% ರಿಪೋರ್ಟ್ಗಳು ಬಂದಿದ್ದು, ಇನ್ನೊಂದು 30% ರಿಪೋರ್ಟ್ ಪೆಂಡಿಂಗ್ ಇದೆ. ಅದು ಕೂಡ ಅಷ್ಟೇ ಬಹುತೇಕ ಇನ್ನೊಂದು 2-3 ದಿನದಲ್ಲಿ ಬರುತ್ತೆ ಅನ್ನುವಂತ ಒಂದು ಮಾತನ್ನು ಕೂಡ ಅಷ್ಟೇ ಖುದ್ದಾಗಿ ನಗರ ಪೊಲೀಸ್ ಆಯುಕ್ತರು ಹೇಳ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಮಂಜು. ಇನ್ನ ಸಿದ್ದರಾಮಯ್ಯನವರ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡಲಾಗಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಸಾಮಾಜಿಕ ಹೋರಾಟಗಾರ ಅವರೊಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಾದ ಪ್ರತಿವಾದ ಆಗಿತ್ತು. ಆದ್ರೆ ಈ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂತ ಖಾಸಗಿ ದೂರಿನ ವಿರುದ್ಧ ಅದನ್ನ ಪ್ರಶ್ನೆ ಮಾಡಿ ಆಲಂ ಪಾಷಾ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು ಜನಪ್ರತಿನಿಧಿಗಳ ಕೋರ್ಟ್. ಸರ್ಕಾರದ ಪರವಾಗಿ ಅರ್ಜಿಯನ್ನ ಸಲ್ಲಿಸಿದ್ದಂತ ಆಲಂ ಪಾಷಾ ಅರ್ಜಿದಾರ ದೂರು ದಾಖಲಿಸಲಿಕ್ಕೆ ಅನುಮತಿ ಕೇಳ್ತಾ ಇಲ್ಲ, ಬದಲಿಗೆ ಕಾನೂನು ಪ್ರಕ್ರಿಯೆ ತಡೆಯಲಿಕ್ಕೆ ಕೋರ್ತಾ ಇದ್ದಾರೆ. ಹೀಗಾಗಿ ಆಲಂ ಪಾಷಾ ಅರ್ಜಿಯನ್ನ ವಜಾಗೊಳಿಸಲಿಕ್ಕೆ
ಅರ್ಹ ಅಂತ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟು ಆ ಅರ್ಜಿಯನ್ನ ವಜಾಗೊಳಿಸಲಾಗಿರುವಂತದ್ದು. ಇನ್ನ PCR ಅನ್ನ ಹಾಕಲಾಗಿತ್ತು. PCR ಅಂದ್ರೆ ಏನು ಅಂತ ಕೇಳಿದ್ದಾರೆ ಜಡ್ಜು. ಇಲ್ಲಿ ಅದಕ್ಕೆ ಆಲಂ ಪಾಷಾ ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂತ ಹೇಳಿದ್ದಾರೆ. ಇದಕ್ಕೆ ಫುಲ್ ಗರಂ ಆಗಿದ್ದಾರೆ ಜಡ್ಜು. ಕಾನೂನಿನ ಪ್ರಕಾರ ಪ್ರೈವೇಟ್ ಕಂಪ್ಲೇಂಟ್ ರೆಕಾರ್ಡ್ ಅಂತ PCR ಅಂದ್ರೆ. ಇವರನ್ನು ಕೇಳ್ತಿದ್ದಾಗೆ ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಆಲಂ ಪಾಷಾಗೆ ತರಾಟೆಗೂ ಕೂಡ ತೆಗೆದುಕೊಂಡಂತ ಪ್ರಸಂಗ ನಡೆದಿದೆ. ಅಲ್ಲಿ ಪೊಲಿಟಿಕಲ್ ಕಾಮಿಡಿ ಮಾಡಬೇಡಿ ಇಲ್ಲಿ ಅಂತ ಜಡ್ಜ್ ಗರಂ ಆಗಿದ್ದಾರೆ. ಅರ್ಜಿ ವಜಾಗೊಳಿಸಿರುವಂಥದ್ದು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು. ಕೋರ್ಟಲ್ಲೋ ಕಾಮಿಡಿ ಮಾಡ್ಲಿಕ್ಕೆ ಹೋದ್ರೆ ಬಿಡ್ತಾರ ಜಡ್ಜು? ಸರಿಯಾಗಿ ಜಾಡ್ಸಿದಾರ ಅಲ್ಲಿ ಆಲಂ ಪಾಷಾಗೆ. ಆಲಂ ಪಾಷಾ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂತ ಅರ್ಜಿಯನ್ನ ವಜಾ ಮಾಡಬೇಕು ಅಂತ ಕೋರಿದ್ರು. ಅವರ ಅರ್ಜಿಯನ್ನೇ ವಜಾಗೊಳಿಸಲಾಗಿದೆ. ಇನ್ನು ಸಿಎಂ ವಿರುದ್ಧ ಮೂಡ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ವಿಚಾರಣೆ ಆರಂಭಗೊಂಡಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೀತಾ ಇರುವಂತ ವಿಚಾರಣೆ. ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತ ಒಂದು ಖಾಸಗಿ ದೂರಿನ ವಿಚಾರಣೆ ಆರಂಭ ಆಗಿದೆ. ಅರ್ಜಿದಾರರ ಪರವಾಗಿ ವಕೀಲೆ ಲಕ್ಷ್ಮಿ ಅಯ್ಯಂಗರ್ ವಾದವನ್ನ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆಯುವ ಸಂಬಂಧ ವಾದವನ್ನ ಮಾಡಲಾಗ್ತಾ ಇದೆ. ಲಾಲು ಪ್ರಸಾದ್ ಪ್ರಕರಣವನ್ನ ಉಲ್ಲೇಖಿಸಿ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. ಲಾಲು ಪ್ರಸಾದ್ ಯಾದವ್ ಅವರ ಪ್ರಕರಣವನ್ನ ಉಲ್ಲೇಖಿಸಿ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ. ಲಕ್ಷ್ಮಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದವನ್ನ ಮಾಡಲಾಗ್ತಾ ಇದೆ. ಇದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಏನು ಬರ್ಬೋದು ಕೋರ್ಟ್ನಲ್ಲಿ ತೀರ್ಪು ಆದೇಶ ಅನ್ನುವಂಥದ್ರ ಬಗ್ಗೆ. ಯಾಕೆಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಟೆನ್ಷನ್ಗೊಳಗಾಗಿದ್ರು. ನಿನ್ನೆ ಕೂಡ ಸುಮಾರು 1.5 ಗಂಟೆಗಳ ಕಾಲ ಕಾನೂನು ತಜ್ಞರ ಜೊತೆ ಅವರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನೋಡ್ತಾ ಇದ್ವಿ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನೇ ವಜಾ ಮಾಡಬೇಕು ಅಂತ ಆಲಂ ಪಾಷಾ ಅರ್ಜಿಯನ್ನ ಹಾಕಿದ್ರು. ಅವರ ಅರ್ಜಿ ವಜಾಗೊಂಡಿದೆ. ಇನ್ನೊಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರ ಒಂದು ಅರ್ಜಿಯ ವಿಚಾರಣೆ ಆರಂಭವಾಗಿರುವಂತದ್ದು. ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೀತಾ ಇದೆ, ಏನಾಗ್ತಾ ಇದೆ ಕೋರ್ಟ್ನಲ್ಲಿ ಈಗ? ಪೃಥ್ವಿ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಒಂದು ಖಾಸಗಿ ದೂರನ್ನ ಸಲ್ಲಿಕೆಯನ್ನ ಮಾಡಿದ್ರು. ಜೊತೆಗೆ ಮೂಡ ಹಗರಣದಲ್ಲಿ ತನಿಖೆಯನ್ನ ಮಾಡಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಅವರು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಒಂದ್ ಕಡೆ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಆಲಿಸಿದಂತಹ ನ್ಯಾಯಾಲಯ ಇವತ್ತು ಆದೇಶವನ್ನು ಕೂಡ ಕಾಯ್ದಿರಿಸಿತು. ಈ ಆದೇಶ ಕಾಯ್ದಿರಿಸಿರುವಂತಹ ಮಧ್ಯೆ ಆಲಂ ಪಾಷಾ ಕೂಡ ಅಷ್ಟೇ ಒಂದು ಖಾಸಗಿ ದೂರನ್ನು ಕೂಡ ಹಾಕೊಳ್ತಾರೆ. ಅದರಲ್ಲೂ ಕೂಡ ಅಷ್ಟೇ ಸರ್ಕಾರದ ಪರವಾಗಿ ನಾನು ಅರ್ಜಿಯನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಏನು ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಹಾಕಿದ್ರೆ ಅದನ್ನ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕೊಂಡು ಈ ಒಂದು ಸಂದರ್ಭದಲ್ಲಿ ಕೂಡ ಅಷ್ಟೇ ಆಲಂ ಪಾಷಾ ಅವರು ಜಡ್ಜಿನ ಜೊತೆ ಒಂದಷ್ಟು ಚರ್ಚೆಯನ್ನು, ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ PCR ಹಾಕಿರುವಂತ ನಿಟ್ಟಿನಲ್ಲಿ PCR ಅಂದ್ರೆ ಏನು ಅಂತ ಕೂಡ ಅಷ್ಟೇ ಜಡ್ಜ್ ಆಲಂ ಪಾಷಾಗೆ ಪ್ರಶ್ನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ PCR ಅಂತಂದ್ರೆ ಪಬ್ಲಿಕ್ ಕಂಟ್ರೋಲ್ ರೂಮ್ ಎನ್ನುವಂತ ಒಂದು ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲೊಂದು ರೀತಿ ನ್ಯಾಯಾಧೀಶ ಗಜಾನನ ಭಟ್ ಅವರು ಕೂಡ ಅಷ್ಟೇ ಗರಂ ಆಗ್ತಾರೆ. ಯಾಕಂದ್ರೆ ಇಲ್ಲಿ ಕಾಮಿಡಿ ಮಾಡಕ್ ಬರಬೇಡಿ, ಪೊಲಿಟಿಕಲಿ ಎಲ್ಲವೂ ಕೂಡ ಇಲ್ಲಿ ಡ್ರಾಮಾ ಪ್ಲೇ ಮಾಡಕ್ ಬರಬೇಡಿ, ಯಾಕಂದ್ರೆ ಕಾನೂನಿನ ಪ್ರಕಾರ ಏನಿದೆ ಅದನ್ನ ಮಾತ್ರ ಮಾತನಾಡಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ಒಂದು ರೀತಿ ಆಲಂ ಪಾಷಾ ವಿರುದ್ಧ ಗರಂ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಲಂ ಪಾಷಾ ಯಾರ ಪರವಾಗಿ ನೀವು ಅರ್ಜಿಯನ್ನು ಹಾಕೊಂಡಿದ್ದೀರಿ ಅನ್ನೋ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಅರ್ಜಿಯನ್ನು ಹಾಕಿದ್ದೀನಿ ಅಂತ ಹೇಳಿದರೆ ನಿಮಗೂ ಮತ್ತು ಸರ್ಕಾರಕ್ಕೂ ಯಾವ ರೀತಿಯಂತ ಸಂಬಂಧ ಅನ್ನುವಂತ ಒಂದಷ್ಟು ಮಾತಿನ ಇದು ಕೂಡ ಆಗುತ್ತೆ. ಇದಂತ ಬಳಿಕ ಆಲಂ ಪಾಷಾ ಸಲ್ಲಿಸಿದಂತಹ ಒಂದು ಖಾಸಗಿ ದೂರೇನಿತ್ತು ಅದನ್ನ ಈಗಾಗಲೇ ರಿಜೆಕ್ಟ್ ಕೂಡ ಮಾಡಲಾಗಿರುವಂತದ್ದು. ಇದಾದಂತಹ ಬಳಿಕ ಸದ್ಯಕ್ಕೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಈಗಾಗಲೇ ಒಂದು ಅರ್ಜಿದಾರರ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗರ್ ಕೂಡ ಅಷ್ಟೇ ವಾದವನ್ನ ಮಂಡನೆ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಜಡ್ಜಿನ ಮುಂದೆ 3 ಆಯ್ಕೆಗಳಿದೆ ಅನ್ನುವಂಥದ್ದನ್ನು ಕೂಡ ಜಡ್ಜ್ ಹೇಳಿದರೆ, ಒಂದು ಕಾಗ್ನಿಜೆನ್ಸ್ ತೆಗೆದುಕೊಂಡು ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಲು ಪ್ರಾಸಿಕ್ಯೂಷನ್ ಅನುಮತಿ ಬೇಕಾಗಿದೆ, ಜೊತೆಗೆ ಪೊಲೀಸರ ತನಿಖೆಗೆ ಸೂಚಿಸಬೇಕಂದ್ರೂ ಕೂಡ ಅಷ್ಟೇ ಪ್ರಾಸಿಕ್ಯೂಷನ್ ಒಂದು ಅನುಮತಿ ಕೂಡ ಬೇಕು. ಇನ್ನು ಅರ್ಜಿಯನ್ನ ವಜಾಗೊಳಿಸುವಂತಹ ಒಂದು ಅನುಮತಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಷ್ಟೇ ಈಗಾಗಲೇ ದೂರುದಾರರ ಪರ ವಕೀಲರು ಕೂಡ ಅಷ್ಟೇ ಜಡ್ಜ್ಗೆ ಅವರು ಮನವಿಯನ್ನ ಮಾಡ್ಕೊಂತಿರುವಂತದ್ದು. ಜೊತೆಗೆ ಲಾಲು ಪ್ರಸಾದ್ ಯಾದವ್ನ ಒಂದು ಪ್ರಕರಣವನ್ನು ಕೂಡ ಅಷ್ಟೇ ಯಾವ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ಉಲ್ಲೇಖವನ್ನ ಮಾಡ್ತಿದ್ರೆ. ಒಟ್ಟಿನಲ್ಲಿ ಈಗಾಗಲೇ ಒಂದು ಕಡೆ TJ ಅಬ್ರಹಾಂ ಕೂಡ ಅಷ್ಟೇ ನಿನ್ನೆ ಒಂದು ಖಾಸಗಿ ದೂರನ್ನು ಹಾಕೊಂಡಿದ್ರು. ಯಾಕಂದ್ರೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕಾಗಿದೆ, ಅಧಿಕಾರವನ್ನು ದುರ್ಬಳಕೆಯನ್ನ ಮಾಡಿಕೊಂಡು ಯಾವ ರೀತಿಯಾಗಿ ಇವರು ಜಮೀನನ್ನ ಲಪ್ಟಾಯಿಸಿದ ಅನ್ನುವಂಥದ್ದನ್ನ ಕೂಲಂಕುಷವಾದಂತ ತನಿಖೆಯನ್ನ ಮಾಡಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು. ಸಿದ್ದರಾಮಯ್ಯ ಅವರು ಕೂಡ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಆರೋಪಿಸಿ TJ ಅಬ್ರಹಾಂ ನಿನ್ನೆ ಕೂಡ ಅಷ್ಟೇ ಒಂದು ದೂರನ್ನ ಖಾಸಗಿ ದೂರನ್ನ ಹಾಕಿದ್ರು. ಆ ಒಂದು ದೂರನ್ನು ಕೂಡ ಅಷ್ಟೇ ಈಗಾಗಲೇ
ದೂರಿನ ಒಂದು ವಿಚಾರಣೆ ಕೂಡ ಆರಂಭವಾಗಿದೆ. ಒಂದು ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಅನುಮತಿ ಮನವಿಯನ್ನ ಮಾಡ್ತಿರುವಂತದ್ದು. ಒಂದು ಕಡೆ ಅರ್ಜಿದಾರರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತ ಅರ್ಜಿದಾರರ ಪರ ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಂತಿದ್ರೆ, ಮತ್ತೊಂದು ಕಡೆ ಟಿ.ಜೆ. ಅಬ್ರಾಮ್ ಸಲ್ಲಿಸಿದಂತಹ ಮತ್ತೊಂದು ದೂರು ನೆನ್ನೆನಿತ್ತು. ಆ ಒಂದು ದೂರಿನ ಒಂದು ಅರ್ಜಿ ವಿಚಾರಣೆ ಕೂಡ ಆರಂಭವಾಗಿದೆ. ಸದ್ಯಕ್ಕೆ ಅರ್ಜಿ ವಿಚಾರಣೆಯನ್ನ ಆರಂಭ ಮಾಡಿರುವಂತಹ ನ್ಯಾಯಾಧೀಶರು ಯಾವ ರೀತಿ ಅಂತ ಆದೇಶವನ್ನ ಕೊಡ್ತಾರೆ. ಒಂದು ರೀತಿ ಏನಾದರೂ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಪ್ರತ್ಯೇಕವಾಗಿ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆದೇಶವನ್ನ ಕೊಡ್ತಾರೆ ಅಥವಾ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರ ಅನ್ನುವಂಥದ್ದು ತುಂಬಾ ಕುತೂಹಲಕಾರಿಯಾಗಿರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಸಿಎಂ ಕಾನೂನು ಸಲಹೆಗಾರರಾಗಿರುವಂತ ಎಸ್ ಪೊನ್ನಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ನೋಡೋಣ. ಸ್ನೇಹಮಯಿ ಕೃಷ್ಣ ಎನ್ನುವರು ಹಾಕಿರುವಂಥ ದೂರಿರ್ಬೋದು, ಅಬ್ರಾಹಂ ಅವರು ನೀಡಿರುವಂಥ ದೂರಿರ್ಬೋದು, ಇದೆರಡನ್ನೂ ಕೂಡ ಕಾನೂನಾತ್ಮಕವಾಗಿ ಕೋರ್ಟು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಲ್ಲದೆ ಇದು ತಾಂತ್ರಿಕವಾಗಿ ಹೇಳಬೇಕಾದಂಥ ವಿಚಾರ. ಅದಲ್ಲದೆ ಮೆರಿಟ್ ಮೇಲೂ ಕೂಡ ಆ ಎರಡೂ ದೂರುಗಳನ್ನು ಪರಿಗಣಿಸುವಂಥ ಯಾವ ಅಂಶ ಕೂಡ ಅದರಲ್ಲಿಲ್ಲ. ಒಂದು ಕೋರ್ಟು ಯಾವುದಾದ್ರು ಒಂದು ದೂರನ್ನು ಪರಿಗಣಿಸಬೇಕಾದ್ರೆ ಆ ದೂರಿನಲ್ಲಿ ಅಪರಾಧಗಳ ಅಂಶಗಳಿದೆಯಾ ಅಂತ ಹೇಳೋದನ್ನು ಪರಿಗಣಿಸ್ತದೆ. ಅಂಶಗಳಿದ್ದಾಗ ಮಾತ್ರ ಈ ಅಪರಾಧವನ್ನು ನಡೆದಿದೆಯಾ, ಈ ಅಪರಾಧವನ್ನು ಎಸೆದವ್ರು ಯಾರು ಅಂತ ಹೇಳೋದನ್ನು ಪರಿಗಣಿಸಿನೇ ಕಾಗ್ನಿಸೆನ್ಸ್ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಯಾವುದೇ ಅಂಶ ಇಲ್ಲದಿರುವಂಥ ಎರಡೂ ದೂರುಗಳು ಕೂಡ. ಅದರಿಂದ ಈ ಎರಡೂ ಕಾರಣಗಳಿಂದ ನ್ಯಾಯಾಲಯ ಈ ದೂರನ್ನು ತಿರಸ್ಕರಿಸಬೇಕು ಅಂತೇಳಿ ನನ್ನ ಅನಿಸಿಕೆ. ಟಿಬಿ ಡ್ಯಾಮ್ಗೆ ಗೇಟ್ ಕಿತ್ತು ಹೋದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ಯಾಮ್ ಗೇಟ್ ಅಳವಡಿಕೆಗೆ ಇನ್ನೂ 3 ದಿನ ಅಗತ್ಯ ಅಂತೆ. ಇನ್ನು 3 ದಿನ ಬೇಕಾಗುತ್ತಂತೆ. ಸಿಎಂ ಜೊತೆ ಚರ್ಚೆ ಬಳಿಕ ಡ್ಯಾಮ್ ತಜ್ಞ ಕನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 3 ದಿನ ಬೇಕು ಅಲ್ಲಿ ಗೇಟ್ ಅನ್ನ ಹಾಕುವಂತ ನಿಟ್ಟಿನಲ್ಲಿ ಅಂತ. 45 ವರ್ಷ ನಂತರ ಗೇಟ್ ಅನ್ನ ಬದಲಿಸಬೇಕಾಗಿತ್ತು. 45 ವರ್ಷ ಮ್ಯಾಕ್ಸಿಮಮ್ ವಾರಂಟಿ ಒಂದು ಗೇಟ್ದು, ಆದ್ರೆ ಬದಲಿಸಿಲ್ಲ. 70 ವರ್ಷ ಆಗಿದೆ ಈಗ ಆಲ್ರೆಡಿ ಈ ಡ್ಯಾಮ್ಗೆ. ಹಾಗೆ ಆ ಗೇಟ್ಗಳನ್ನು ಅಳವಡಿಸಿ ಚೇಂಜ್ ಮಾಡಿಲ್ಲ. ಸೊ ಹೀಗಾಗಿ ಆ ವ್ಯಾಲಿಡಿಟಿ ಮುಗ್ದೋಗಿದೆ. ಇಷ್ಟು ದಿನ ಬಂದಿದ್ದೇ ಹೆಚ್ಚು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಕನ್ನಯ್ಯ ಅವರು. ಆದರೆ ಇದನ್ನು ಬದಲಾವಣೆ ಮಾಡಬೇಕಾಗಿತ್ತು, ಆಗಿಲ್ಲ. ಸೆಪ್ಟೆಂಬರ್ 15ರ ಒಳಗೆ ಗೇಟ್ ಅನ್ನ ಬದಲಾಯಿಸಲಿಕ್ಕೆ ಸಿಎಂ ಹೇಳಿದ್ದಾರೆ. ಎಲ್ಲ ಸಹಕಾರ ನೀಡುವುದಾಗಿ ಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೆಪ್ಟೆಂಬರ್ 15, ಆಕ್ಚುಲಿ ಮೇ ಬಿ ಆಗಸ್ಟ್ 15 ಅಂತ ಕಾಣಿಸುತ್ತೆ. ಇನ್ನು 3 ದಿನ ಅಂತ ಲೆಕ್ಕ ಹಾಕೊಂಡ್ರೆ ಆಗಸ್ಟ್ 15 ಆಗುತ್ತೆ. ಇನ್ನು ಈ ಸಮಯದಲ್ಲಿ ಗೇಟ್ ಹಾಕಿದ್ರೆ ಕಿತ್ತು ಹೋಗುತ್ತೆ. 12 ಅಡಿ ನೀರು ಇಳಿದ ಮೇಲೆ ಗೇಟ್ ಅಳವಡಿಸಬೇಕು. ಡ್ಯಾಮ್ನಲ್ಲಿ 65 TMC ನೀರನ್ನು ಉಳಿಸಲಿಕ್ಕೆ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ದಾರೆ. ನಾವು ಡೆಫಿನೆಟ್ ಹೇಳಂಗಾಗಲ್ಲ, ನಾವು ಟ್ರೈ ಮಾಡ್ತೀವಿ. ಅವ್ರು ಕೆಲಸ ಮಾಡಿದ್ರು ನೋಡಿ, ಅವ್ರಿಗೆ ಹೇಗಾಗ ಮಾಡಬೇಕು ಹೇಳಿ ನಾವು ಮಾಡಿಸ್ಬೇಕು. ಆಯ್ಸ್ ಸಿಸ್ಟಮ್ ಮಾಡೋಕ್ಕಾಗಲ್ಲ, ಎಲ್ಲ ಕಿತ್ಕೊಂಡು ಹೋಗಿದ್ರೆ ಕೆಳಗಡೆ ಇಸೋದೇ ಡೇಂಜರಸ್ ಇದೆ. ಅದಕ್ಕೂ ಸ್ಕೀಮ್ ಕೊಟ್ಟಿದ್ದೀನಿ. ಇವಾಗ 12 ಫುಟ್ ನೀರು ಹೋಗುವಾಗ ಗೇಟ್ ಇಲ್ಲ. ನಾನು 3 ದಿವಸ ಪ್ಲಾನ್ ಮಾಡಿಸ್ಕೊತೀನಿ ಅವ್ರಿಗೆ. ಮಾಡುವಾಗ ಒಂದು ದಿನ ಆ ಕಡೆ ಈ ಕಡೆ ಆಗಬಹುದು. 60 ವರ್ಷ ರಿಟೈರ್ ಆಗಿದ್ರೆ 100 ವರ್ಷದಲ್ಲಿ ಕೆಲಸ ಮಾಡಿದ್ರೆ ಹೇಗಿರ್ತದೆ? ಅದೇ 45 ವರ್ಷ ಇದು ಲೈಫು. ಗವರ್ಮೆಂಟ್ ಇಂಡಿಯಾ ಪ್ರಕಾರ 70 ಇಯರ್ಸ್ ನಮಗೆ ಚಾರ್ಜ್ ಇದೆ. ಗುಜರಾತ್ನಲ್ಲಿ 45 ವರ್ಷ ಮಾಡಿದ್ರೆ ಚೆನ್ನಾಗಿದ್ರೆ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನು ಡ್ಯಾಮ್ ಪರಿಶೀಲನೆ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಕೇಳೋಣ. ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಚೈನ್ ಕಟ್ಟಾಗಿರಲಿಲ್ಲ. ಈಗ 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ. ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ಒಟ್ಟು 1629 TMC ಇದು ಶೀಟ್ ಇದೆ, ಅದರಲ್ಲಿ ಕಡಿಮೆ ಮಾಡಬೇಕು. ಇನ್ನೂ 64 TMC ನೀರು ಉಳಿತದೆ. ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಕೊಂಡು ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕಬೇಕಾದ್ರೆ ಕನಿಷ್ಠ ಪಕ್ಷ 4ರಿಂದ 5 ದಿನ ಬೇಕು. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಸಾಯಂಕಾಲ ಗೇಟ್ ಕೊಡ್ತಾರೆ. ನಾಳೆ ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗು, ಜಿಂದಾಲ್, ಆ ಇಂಜಿನಿಯರಿಂಗ್ನಲ್ಲಿ 3 ಕಡೆ ಏಜೆನ್ಸೀಸ್ ಇದೆ. ಸೊ ಪ್ಲೇಟು ಕೂಡ ಕೆಲಸ ತಡೀತಾ ಇದೆ, ಚೈನು ಕೂಡ ಆಗ್ತದೆ. ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇರ್ತದೆ. ಅವರು ಅಡ್ವೈಸ್ ಏನು ಮಾಡ್ತಾರೆ.
ಇನ್ನು ಟಿಬಿ ಡ್ಯಾಂನ 19ನೇ ಗೇಟ್ ಕಿತ್ತು ಹೋದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ HDK ವಾಗ್ದಾಳಿಯನ್ನ ಮಾಡಿದ್ದಾರೆ. ಚೀಫ್ ಇಂಜಿನಿಯರ್ ನೇಮಕಕ್ಕೆ ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಎಷ್ಟು ತಗೊಳ್ತಾ ಇದ್ದೀರಾ ದುಡ್ಡನ್ನ, ಮೊದಲು ಫಿಕ್ಸ್ ಮಾಡೋದನ್ನ ನಿಲ್ಲಿಸಿ. ಈ ರೀತಿಯಾಗಿ 14 ತಿಂಗಳ ಆಡಳಿತದಲ್ಲಿ ನಾನೆಲ್ಲ ನೋಡಿದ್ದೀನಿ, ನಿಮ್ಮ ಜೊತೆ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದೀರಾ, ಮಾಡ್ಕೊಂಡಿದ್ರಿ ಗೊತ್ತಿದೆ ನನಗೆ. MD ಚೀಫ್ ಇಂಜಿನಿಯರ್ಗೆ ರೇಟ್ ಫಿಕ್ಸ್ ಮಾಡಿದ್ರು ಅಂತ ಕೂಡ ಆರೋಪವನ್ನು ಮಾಡಿದ್ರು HDK. ಇನ್ನೊಂದು ತುಂಗಭದ್ರಾ 70 ವರ್ಷದ ಜಲಾಶಯ. ಆದರೆ ಒಂದು ಈ ಜಲಾಶಯ TB ಬೋರ್ಡ್ಗೆ ಏನು ಬರುತ್ತೆ, ಒಂದು ಕಡೆ ಆಂಧ್ರ ಪ್ರದೇಶದವ್ರದ್ದು ಜವಾಬ್ದಾರಿ ಇತ್ತು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಸೇಫ್ಟಿ ಕಮಿಟಿ ಅಂತ ಏನು ಮಾಡಿರ್ತೀವಿ ರಿಪೋರ್ಟ್ ಕೊಡಲಿಕ್ಕೆ, ಇದನ್ನು ಓಪನ್ ಮಾಡಿದ್ದು 133 TMC ನಮ್ಮ ರಾಜ್ಯಕ್ಕೆ ತಗೊಳ್ಳಿಕ್ಕೋಸ್ಕರ. ಬಚಾವತ್ ಕಮಿಷನ್ ಮೊದಲನೇ ಪಾರ್ಟಲ್ಲಿ 212 TMC ನೀರು ನಾವು ಅವತ್ತೇನು ಅಲಾಟ್ಮೆಂಟ್ ಮಾಡುತ್ತೆ, ಅದರಲ್ಲಿ 133 TMC ಕರ್ನಾಟಕಕ್ಕೆ, 73 TMC ಆಂಧ್ರ ಪ್ರದೇಶಕ್ಕೆ ಅಂತ ಆದಂಥದ್ದು. ನಮ್ಮ ಒಂದು ವಿಶ್ವ ಈ ಕ್ಷಣದವರೆಗಿನ ಅಪ್ಡೇಟ್ಸ್. ಈಗ ಒಂದು ಬ್ರೇಕ್ ಆದ್ಮೇಲೆ ಚದುರಂಗ ಪ್ರಸಾರ ಆಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.